ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ದೇವರು. ದೇವರಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರು ಬಡವ, ಶ್ರೀಮಂತ ಎಲ್ಲರೂ ದೇವ್ರನ್ನ ನಂಬ್ತಾರೆ ಅಲ್ವಾ? ಯಾಕಂದರೆ ದೇವ್ರ ಪವರೇ ಅಂಥದ್ದು. ಒಂದೊಂದು ಸಲ ಕೆಲವರು ವಾದ ಮಾಡ್ತಾರೆ, ಇಲ್ಲ ದೇವರಿಲ್ಲ, ಅದು ಸುಮ್ಮನೆ ಹಾಗೆ ಹೀಗೆ ಅಂತಾರೆ. ಖಂಡಿತ ದೇವರಿದ್ದಾರೆ. ಹಾಗಾದರೆ ಈ ಗಾಳಿ, ಈ ಪ್ರಕೃತಿ, ಈ ನೆಲ, ಈ ಜಲ ಇದೆಲ್ಲ ಸೈಂಟಿಸ್ಟ್ ಏನು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಇದು ಸೃಷ್ಟಿ ಮಾಡೋದು ಯಾರಂದ್ರೆ ದೇವರು ಅಲ್ವಾ? ಇನ್ನೊಂದೇನೆಂದರೆ ನಿಮ್ಗೊಂದೊಂದು ಸಲ ತುಂಬ ಬೇಜಾರಾಗುತ್ತೆ, ಮನಸ್ಸಿಗೆ ಅದು ಹೇಳ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಡಿಪ್ರೆಷನಲ್ಲಿ ಇರ್ತೀರ. ಆವಾಗ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಆ ಕ್ಷಣಕ್ಕೆ ಅವರು ಸಜೆಷನ್ ಕೊಟ್ಟೇ ಕೊಡ್ತಾರೆ. ಆದರೆ ನಿಮಗೆ ಪರ್ಮನೆಂಟ್ ಸಜೆಷನ್ ಬೇಕಾದರೆ ನೀವು ದೇವ್ರ ಹತ್ರ ಮಾತ್ರ ಹೋಗಬೇಕು. ನೀವು ಯಾವ ದೇವ್ರನ್ನ ಇಷ್ಟಪಟ್ಟಿರ್ತೀರ ಆ ದೇವರಿಗೆ ಒಂದು 10 ನಿಮಿಷನೋ 15 ನಿಮಿಷನೋ ಹೋಗಿ ಅಲ್ಲಿ ದೇವ್ರ ಹತ್ರ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳಿ. ಆವಾಗ ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಒಳ್ಳೇದು ಮಾಡೇ ಮಾಡ್ತಾರೆ. ಯಾವತ್ತೂ ಕೈ ಬಿಡಲ್ಲ. ಅದಕ್ಕೆ ದೇವ್ರನ್ನ ಜಾಸ್ತಿ ನಂಬಿ. ದೇವರು ಅನ್ನೋದು ಒಂದು ಅದ್ಭುತವಾದಂಥ ಶಕ್ತಿ. ಆಧ್ಯಾತ್ಮದಲ್ಲಿ ಸಿಗುವಂಥ ನೆಮ್ಮದಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅನ್ನೋದು ನನ್ನ ನಂಬಿಕೆ. ಇನ್ನೊಂದಂದರೆ ದೇವ್ರ ಬಗ್ಗೆ ನಮ್ಮ ಸ್ಕೂಲಲ್ಲಿ ಒಬ್ಬರು ಸರ್ ಇದ್ದರು. ನಮ್ಮ ಹೈಸ್ಕೂಲಲ್ಲಿರುವಾಗ ಅವರೊಂದು ಕತೆ ಹೇಳ್ತಾಯಿದ್ರು. ಅದು ತುಂಬ ಚೆನ್ನಾಗಿತ್ತು. ದೇವ್ರ ಶಕ್ತಿ ಅಂತ ತೋರಿಸುತ್ತೆ. ಮತ್ತು ಇನ್ನೊಂದು ತುಂಬ ಕಾಮಿಡಿಯಾಗಿತ್ತು. ಆ ಕತೆ ಏನಂದರೆ, ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ತುಂಬ ನಾನು ದುಡ್ಡು ಮಾಡಬೇಕು, ನಾನು ತುಂಬ ಫೇಮಸ್ ಆಗಬೇಕು, ಜನ ಎಲ್ಲ ನನ್ನ ಹತ್ರನೇ ಬರಬೇಕು, ಎಲ್ಲ ಸೊಲ್ಯೂಷನ್ ನನ್ನ ಹತ್ರನೇ ಕೇಳಬೇಕು ಅಂತ ಅವನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾನೆ. ಒಂದಿನ ಏನಾಗುತ್ತಂದರೆ ಅವನಿಗೊಂದು ಯೋಚನೆ ಬರುತ್ತೆ. ದೇವಸ್ಥಾನಕ್ಕೆ ಹೋಗಿ ಹಿಂಗೆ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಒಂದು ಐಡಿಯಾ, ಅವನಿಗೆ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಆವಾಗ ಒಂದು ಮಾರನೇ ದಿನ ಒಂದು ಹಿಂಗೆ ಒಂದಿದ್ರು ಅರಳಿ ಮರದ ಕಟ್ಟೆ ಮೇಲೆ ಕೂತ್ಕೊಂಡು ದೇವರಿಲ್ಲ, ದೇವ್ರ ಸುಳ್ಳು, ಹಾಗೆ ಹೀಗೆ ಅಂತಕ್ಕೆ ಶುರು ಮಾಡ್ತಾನೆ. ಸಡನ್ನಾಗಿ ಜನ ಯಾರು ಅವನ್ನ ನಂಬಲಿಕ್ಕೆ ಹೋಗಲ್ಲ. ಅವನು ಸುಮ್ಮನೆ ಏನೇನೋ ಹೇಳ್ತಾ ಇರ್ತಾನೆ, ಏನಕ್ಕೆ ನಂಬಬೇಕಂತ ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಹೋಗ್ತಾ ಅವನ ಬಗ್ಗೆ ಎಲ್ಲ ನ್ಯೂಸಲ್ಲಿ ಬರುತ್ತೆ, ಎಲ್ಲ ಪೇಪರಲ್ಲಿ ಆರ್ಟಿಕಲಲ್ಲಿ ಬರುತ್ತೆ. ಆಮೇಲೆ ಸ್ವಲ್ಪ ಜನ ಹೋಗೋಣ, ನಮ್ಮ ಪ್ರಾಬ್ಲಮ್ಗೆ ಸಡನ್ನಾಗಿ ಸಜೆಷನ್ ಸಿಗ್ಬೋದು ಏನೋ ಅಂತ ಹೇಳಿ ಅವನ ಹತ್ರ ಹೋಗ್ತಾರೆ. ಆವಾಗ ಅವನ ಹತ್ರ ಕೇಳ್ತಾರೆ, ಯಾಕೆ ನೀವು ದೇವ್ರನ್ನ ಇಲ್ಲ ಅಂತ ಹೇಳ್ತೀರಾ ಅಂದಾಗ ಅವನೇನು ಹೇಳ್ತಾನಂದರೆ, ದೇವರು ಸಡನ್ನಾಗಿ ಇವತ್ತು ನಿಮಗೇನೋ ಪ್ರಾಬ್ಲಮ್ ಅಂದರೆ ಇವತ್ತೇ ಸೊಲ್ಯೂಷನ್ ಕೊಡಲ್ಲ. ಇವತ್ತೇನೋ ಕಷ್ಟ ಬಂದರೆ ದೇವ್ರ ಹತ್ರ ಹೋದ ತಕ್ಷಣ ಎಲ್ಲ ತೀರ್ಬಿಡುತ್ತಾ? ದೇವರಿಲ್ಲ, ಅದೆಲ್ಲ ಸುಳ್ಳು, ನಾನೇ ದೇವರು, ನಿಮ್ಮೆಲ್ಲ ಕಷ್ಟವನ್ನು ನಾನು ಪರಿಹಾರ ಮಾಡ್ತೀನಿ, ನನ್ನನ್ನೇ ನಂಬಿ, ಹಾಗೆ ಹೇಗೆ ಅಂತಾನೆ. ಆಮೇಲೆ ಜನ ಸ್ವಲ್ಪ ಅವನ್ನ ನಂಬಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವನ ಹತ್ರ ಹೋಗಿ ಪ್ರವಚನ ಕೇಳೋದು ಎಲ್ಲ ಮಾಡ್ತಾರೆ. ಜನರು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತಂತ ಅಂದ್ಕೊಂಡಿರ್ತಾರೆ. ಸಾಲ್ವ್ ಆಗಿರಲ್ಲ, ಅದೊಂದು ನಂಬಿಕೆ ಅವರಿಗೆ ಅಷ್ಟೇ. ನಂಬಿಕೆ ಅಂದರೆ ಕೆಲವರು ಹಾಗೆಲ್ಲ ಬೇಗ ಸಡನ್ನಾಗಿ ಯಾರನ್ನಾರು ನಂಬಿಡ್ತಾರೆ, ಅದೇ ಥರ ಹಾಗೆ ಆಗುತ್ತೆ. ಆಮೇಲೆ ಅವನು ತುಂಬ ಫೇಮಸ್ ಆಗಿ ಹೋಗ್ತಾರೆ. ಆಮೇಲೆ ಒಂದು ಸಲ ತುಂಬ ಫೇಮಸ್ ಆದಾಗ ಏನು ಮಾಡ್ತಾರೆ ಅಂದರೆ, ಒಂದು ನ್ಯೂಸ್ ಚಾನಲ್ ಅವರು ಅವನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಬರ್ತಾರೆ. ಆವಾಗ ಕೇಳ್ತಾರೆ, ಏನು ಸರ್ ನೀವು ಇಷ್ಟೊಂದು ಫೇಮಸ್ ಆಗಿದ್ದೀರಾ, ದೇವರಿಲ್ಲ ಅಂತ ಹೇಳ್ತೀರಾ, ನಮಗೂ ಅನಿಸ್ತಾ ಇದೆ ದೇವರಿಲ್ಲ ಅಂತ, ಹೇಗೆ ಸರ್ ಇದೆಲ್ಲ ಸಾಧ್ಯ ಅಂದಾಗ ಆ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ? ಸರ್, ಎಲ್ಲ ದೇವ್ರ ದಯೆ, ಅವನಿಂದ ನಾನು ಇವತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ದೆ, ಅವನಿಲ್ಲ ಅಂದರೆ ಏನೂ ಇಲ್ಲ ಅಂತ ಹೇಳಿಬಿಡ್ತಾರೆ. ಆವಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ದೇವರಿಲ್ಲ ಅಂತ ಎಲ್ಲ ನಂಬಿದಾರಲ್ಲ, ಅವ್ರಿಗೆ ತುಂಬ ಶಾಕ್ ಆಗುತ್ತೆ. ಯಾಕಂದರೆ ಅವನು ಕೂಡ ದೇವ್ರ ಸ್ಥಾನಕ್ಕೆ ಹೋಗಿ ಅವನ ತಲೆಯಲ್ಲಿ ಒಂದು ಯೋಚನೆ ತಗೊಂಡು ಬಂದು ದೇವರಿಲ್ಲ ಅಂತ ಹೇಳ್ಕೊಂಡು ಅದರಿಂದ ಫೇಮಸ್ ಆಗಿ ಅದರಿಂದನೇ ಅವನ ಜೀವನ ನಡೆಸ್ತಾ ಇರ್ತಾನೆ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿದೆ ಏನಕ್ಕಂದರೆ, ಯಾರೇ ದೇವರಿಲ್ಲ ಅಂತ ಏನೇ ಹೇಳಿದ್ರು ಅವ್ರ ಮನಸ್ಸಲ್ಲಿ ದೇವ್ರು ಇದ್ದೇ ಇರ್ತಾರೆ. ಅದು ಸುಮ್ಮನೆ ತೋರಿಕೆ ಹೇಳ್ತಾರೆ ಅಷ್ಟೇ. ಇನ್ನೊಂದೇನೆಂದರೆ, ಒಂದೊಂದು ಸಲ ಕೆಲವರಿಗೆ ಒಳ್ಳೆಯವರಿಗೆ ಏನಾದರೂ ತುಂಬ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಆವಾಗ ದೇವರು ಯಾಕೆ ನಮ್ಮನ್ನು ಹೀಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂದರೆ, ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಪ್ರಪಂಚದಲ್ಲಿ ಯಾರಾದರೂ ಮೋಸ ಮಾಡ್ಬೋದು, ಆದರೆ ದೇವರು ಯಾವತ್ತೂ ನಿಮಗೆ ಮೋಸ ಮಾಡಲ್ಲ. ನಿಮ್ಮ ಜೀವನದಲ್ಲಿ 3 ಅದ್ಭುತವಾದ ವ್ಯಕ್ತಿಗಳಿರ್ತಾರೆ. ಅವ್ರು ಯಾವತ್ತೂ ನಿಮಗೆ ಕೆಟ್ಟದ್ದು ಬಯಸಲ್ಲ, ನಿಷ್ಕಲ್ಮಶವಾಗಿ ನಿಮ್ಮ ಒಳಿತನ್ನೇ ಬಯಸ್ತಾ ಇರ್ತಾರೆ. ಒಂದು ಆ ದೇವರು, ಇನ್ನೊಂದು ತಂದೆ ತಾಯಿ, ಇನ್ನೊಂದು ನಿಮಗೆ ಕಲಿಸಿರುವಂಥ ಗುರುಗಳು. ಇವ್ರು ಯಾವತ್ತೂ ನಿಮ್ಗೆ ಕೆಟ್ಟದ್ದು ಬಯಸಲ್ಲ, ನೀವು ಒಳ್ಳೆಯದಾಗಲಿ ಅಂತ ಪ್ರತಿಕ್ಷಣ ಹಾರೈಸ್ತಾ ಇರ್ತಾರೆ. ಇವ್ರನ್ನ ಯಾವತ್ತೂ ನೀವು ಕಡೆಗಣಿಸಬೇಡಿ, ಯಾವತ್ತೂ ರೆಸ್ಪೆಕ್ಟ್ ಮಾಡಿ. ಆಧ್ಯಾತ್ಮದ ಬಗ್ಗೆ ಅದೆಷ್ಟು ಹಿಡಿದು ಸಾಲಲ್ಲ, ಆದಷ್ಟು ಆಧ್ಯಾತ್ಮದ ಬಗ್ಗೆ ನಿಮ್ಮ ಒಲವು ತೋರಿಸಿ. ಆಧ್ಯಾತ್ಮದಲ್ಲಿರುವಂಥ ಪವರ್ ಯಾವುದರಲ್ಲೂ ಇಲ್ಲ ಅಂತ ನನಗನ್ಸುತ್ತೆ. ಅದರಲ್ಲಿರುವಂಥ ನೆಮ್ಮದಿ ಯಾವುದರಲ್ಲೂ ಸಿಗಲ್ಲ. ಥ್ಯಾಂಕ್ ಯು ಇಷ್ಟೋ ತನಕ ನನ್ನ ವೀಡಿಯೋನ ಪೇಷನ್ಸಿಂದ ಕೇಳಿದ್ದಕ್ಕೆ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿದ್ದೆ ಬೆಲ್ ಬಟನ್ ಅದನ್ನ ಪ್ರೆಸ್ ಮಾಡೋದಂತೂ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು.